ಕರೆಕ್ಟ್ ಸರ್. ಸರಿ, ಇಷ್ಟೋ ತನಕ ರಾಜಕೀಯ ವಿಚಾರಗಳಾಯ್ತು. ನಾವು ಕಂಡಂತೆ ಶರವಣ ಸರ್ ಸಮಾಜಮುಖಿ ಕೆಲಸಗಳು, ಯಾಕಂದ್ರೆ ನೋಡಿ ಸರ್, ಗ್ಯಾರಂಟಿಗಳು ಬರೋದಕ್ಕಿಂತ ಮುಂಚೆ ನೀವು ₹1 ಊಟ ಮಾಡದಂಥವ್ರು. ಅಪ್ಪಾಜಿ ಕ್ಯಾಂಟೀನ್ ಅಂತ ಹೇಳಿ ಇವತ್ತಿಗೂ ಕೂಡ ಅದು ರನ್ ಆಗ್ತಾ ಇದೆ. ಸೊ ಈ ಥಾಟ್ ನಿಮ್ಗೆ ಯಾಕೆ ಬಂತು ಸರ್? ಹಸದವರ ಹೊಟ್ಟೆ ತುಂಬಿಸ್ಬೇಕು ಅಂತ ನಿಮ್ಗೆ ಯಾಕೆ ಅನ್ನಿಸ್ತು? ಯಾಕಂದ್ರೆ ನಾನ್ ಸ್ಟಾಪ್ ನೀವು ಮಾಡ್ತಾ ಇದ್ದೀರಾ. ಸನ್ಮಾನ್ಯ ದೇವೇಗೌಡರ ಕನಸದು. ಹ್ಮ್ ಅವರು ಒಂದಿನ ನನಗೆ ಕರೆದು ಮಾತಾಡ್ತಾರೆ. ಹ್ಮ್ ನಾನು ವೈಕುಂಠ ಏಕಾದಶಿ ಬಂದರೆ ನಾನು ತಿಮ್ಮಪ್ಪನ ಪರಮಭಕ್ತ ವೆಂಕಟೇಶ್ವರ ಸ್ವಾಮಿ 1,00,000 ಲಾಡನ್ನು ರೆಡಿ ಮಾಡಿ ಹ್ಮ್ ಬೆಂಗಳೂರು ನಗರದ ಶ್ರೀನಿವಾಸನ ದೇವಸ್ಥಾನಕ್ಕೆ ಪ್ರಸಾದ ರೂಪದಲ್ಲಿ ಎಲ್ಲ ಭಕ್ತಾದಿಗಳಿಗೆ ಕೊಡ್ಲಿ ಅಂತೇಳಿ ಕಳಿಸ್ಕೊಡ್ತಾ ಇದ್ದೆ. ಹ್ಮ್ ಅದು ಪ್ರತಿ ವರ್ಷ ಮಾಡ್ಕೊಂಡು ಬರ್ತಾ ಇದ್ದೀನಿ. ಅದೇ ಪ್ರಕಾರ ಅದನ್ನು ನಾನು ಮಾಡ್ತಾ ಮಾಡ್ತಾ ಅವ್ರು ಒಂದಿನ ಟಿ ವಿಯಲ್ಲಿ ನೋಡಿದ್ದಾರೆ. ಹ್ಮ್ ನೋಡಪ್ಪ, ತಿರುಪತಿ ಪ್ರಸಾದ ಎಲ್ಲರಲ್ಲಿ ಹೋಗೋಕ್ಕಾಗಲ್ಲ, ಹ್ಮ್ ತಿರುಮಲೆಗೆ ಅದು ವೈಕುಂಠ ಏಕಾದಶಿ ದಿನ, ಅದಕ್ಕೋಸ್ಕರ ನೀನು ಇಲ್ಲೇ ಆ ಪ್ರಸಾದವನ್ನು ನೀನು ಹಂಚ್ತಾ ಇರೋದೆಲ್ಲ ನೋಡಿದೆ, ಹ್ಮ್. ಭಾಳ ಖುಷಿ ಆಯಿತು. ಹ್ಮ್. ಜೊತೆಗೆ ಇನ್ನೊಂದು ಯೋಚನೆ ಯಾಕೆ ಮಾಡಬಾರ್ದು ಅಂದರು. ಹ್ಮ್. ಹೇಳಿ ಸರ್ ಅಂದೆ. ಹ್ಮ್. ಬಡವರಿಗೆ ಊಟ ಕೊಡೋ ಬಗ್ಗೆ ಯಾಕೆ ಯೋಚನೆ ಮಾಡಿಲ್ಲ ನೀನು ಅಂದರು. ಆಯಿತು ಸರ್, ಮಾಡೋಣ, ಬಟ್ ಫ್ರೀಯಾಗಿ ಊಟ ಕೊಟ್ಟರೆ ಜನ ಅಕ್ಸೆಪ್ಟ್ ಮಾಡಲ್ಲ. ಕಡಿಮೆ ದರಕ್ಕೆ ರುಚಿ ಮತ್ತು ಶುಚಿಯನ್ನು ಇಟ್ಟು ಕೊಡೋಣ, ಆವಾಗ ಜನ ಕೂಡ ಇಷ್ಟಪಡ್ತಾರೆ ಸರ್. ನೀವು ಪ್ರಧಾನಮಂತ್ರಿ ಇದ್ದಾಗ ಡೆಲ್ಲಿಯಲ್ಲಿ ಮುದ್ದೆ ಊಟ ಭಾಳ ಫೇಮಸ್ ಆಗಿತ್ತು. ಆ ಮುದ್ದೆ ಊಟದಿಂದನೇ ನಾನು ಶುರು ಮಾಡ್ತೀನಿ, ಅದಕ್ಕೂ ನಿಮ್ಮದೇ ಹೆಸರನ್ನು ಕೂಡ ಇಡ್ತೀನಿ, ನೀವೇ ಬಂದು ಉದ್ಘಾಟನೆ ಮಾಡಬೇಕು ಅಂತ ಕೇಳಿದೆ. ಅಯ್ಯೋ ಧಾರಾಳವಾಗಿ ಬರ್ತೀನಿ, ಮಾಡು, ಬಡವರಿಗೋಸ್ಕರ ಆ ಕೆಲಸ ಆಗಲಿ ಅಂತ ಹೇಳಿದ್ರು. ಅದೇ ಥರ ಈಗ 2026 ನಾನು ಮಾಡಿರತಕ್ಕಂಥದ್ದು 2015, ಬಹುಶಃ 9 ವರ್ಷಗಳಿಂದ ಹೌದು ಸತತವಾಗಿ ಆ ಅಪ್ಪಾಜಿ ಕ್ಯಾಂಟೀನ್, ನಮ್ಮ ದೇವೇಗೌಡ ಅಪ್ಪಾಜಿ ಕ್ಯಾಂಟೀನ್ ಅಂತೇಳಿ ಪ್ರಾರಂಭ ಮಾಡಿ ನಿರಂತರವಾಗಿ ನನ್ನ ಸ್ವಂತ ಶಕ್ತಿಯಿಂದ ಇದನ್ನು ನಡೆಸ್ಕೊಂಡು ಹೋಗ್ತಾ ಇದ್ದೀನಿ. ನನ್ನ ಶಕ್ತಿ ಎಷ್ಟುವರೆಗಿದೆಯೋ ಅಷ್ಟುವರೆಗೂ ಮುಂದುವರಿಸ್ಕೊಂಡು ಹೋಗಬೇಕು ಅನ್ನೋದನ್ನು ನನ್ನ ಬಯಕೆನೂ ಇದೆ. ಜೊತೆಗೆ ನಾನು ಓಪನ್ ಮಾಡಿದ ಮೇಲೆ ಇಂದಿರಾ ಕ್ಯಾಂಟೀನ್ ಪ್ರಾರಂಭ ಆಗಿರತಕ್ಕಂಥದ್ದು, ಅದನ್ನು ಕೂಡ ಹೌದು, ಅದನ್ನು ಕೂಡ ನೋಡಿದ್ದೀನಿ. ₹5 ತಿಂಡಿ, ₹10 ಊಟ ಅಂತೇಳಿ ಮುದ್ದೆ ಊಟನೂ ಇರುತ್ತೆ, ಮಾಮೂಲಿ ಚಪಾತಿ ಊಟನೂ ಇರುತ್ತೆ. ಅದು ಪ್ರಾರಂಭ ಆಗಿರೋದು, ಅದು ನಿರಂತರವಾಗಿ ಇವತ್ತು ನಡ್ಕೊಂಡು ಹೋಗಿದೆ. ದೇವೇಗೌಡರು ಸಾಹೇಬ್ರ ಹುಟ್ಟಬ್ಬ ಅಂಥೇಳಿ ಮೊನ್ನೆ ₹1 ಮುದ್ದೆ ಊಟ ಕೊಟ್ಟಿದ್ದೀನಿ. ಆಟೋ ಚಾಲಕರು ಮತ್ತು ಕಟ್ಟಡ ಕಾರ್ಮಿಕರು ಮತ್ತು ವಿದ್ಯಾರ್ಥಿಗಳು, ಈ ಭಾಗದಲ್ಲಿ ಸಾಕಷ್ಟು ಕಾಲೇಜು ಶಾಲೆಗಳು ಇದೆ, ಎಲ್ಲರೂ ಕೂಡ ಬಂದು ಬಹುಶಃ ಒಂದು ದಿನಕ್ಕೆ 2,000ದಿಂದ 3,000ವರೆಗೂ ಜನ ಬಂದು ಊಟ ಮಾಡ್ತಾರೆ. ಅದು ಏನೋ ಒಂಥರ ಖುಷಿ ನನಗೆ. ಹಸಿದವರಿಗೆ ಅನ್ನ ಕೊಡೋದು ದೇವೇಗೌಡರ ಸಂಕಲ್ಪ, ಅದನ್ನು ನಾನು ಪ್ರಾಮಾಣಿಕವಾಗಿ ನಡೆಸ್ಕೊಂಡು ಹೋಗ್ತಾ ಇದ್ದೀನಿ. ನೀವು ಕೂಡ ಒಂದಿನ ಹೋಗಿ ಊಟ ಮಾಡಿ, ಬಿಸಿ ಬಿಸಿ ಊಟ ಇರುತ್ತೆ, ರುಚಿ ಮತ್ತು ಶುಚಿ ಎರಡನ್ನೂ ನಾನು ಕಾಪಾಡಿಕೊಂಡು ಬರ್ತಾ ಇದ್ದೀನಿ. ನಾನು ಕೂಡ ಫ್ರೀ ಇದ್ದಾಗ ಅಲ್ಲಿ 10 ಕಡೆ ಹೋದಾಗ ಅಲ್ಲೇ ಊಟ ಮಾಡ್ತೀನಿ. ಊಟ ಮಾಡಿ ನಾನು ಟೇಸ್ಟ್ನ ಕೂಡ ಚೆಕ್ ಮಾಡ್ತೀನಿ ಎಲ್ಲ ರೀತಿಯಲ್ಲಿ. ನನಗದು ಬಹಳ ಖುಷಿ ಇದೆ. ನಾನು ಕೂಡ ಬಡತನದಿಂದ ಬಂದಿರತಕ್ಕಂಥವನು ಸರ್. ನಾನು ಅದನ್ನೇ ಕೇಳೋಣ ಅನ್ಕೊಂಡೆ, ರಾಜಕೀಯ ಎಂಟ್ರಿ ಹೇಗೆ ಸರ್ ನಿಮ್ದು? ಅದನ್ನೇ, ನಾನು ಬಡತನದಿಂದ ಬಂದಿರತಕ್ಕಂಥವನು. ನಾನು ಐ ಆಮ್ ನಾಟ್ ಬಾರ್ನ್ ವಿತ್ ಗೋಲ್ಡ್ ಸ್ಪೂನ್. ಸೊ ನಾನು ಒಂದು ಸಣ್ಣ ಮಳಿಗೆಯನ್ನು ಪ್ರಾರಂಭ ಮಾಡಿ ಇದು ಈ ಮಟ್ಟಕ್ಕೆ ಈ ಸಾಮ್ರಾಜ್ಯ ಕಟ್ಟಬೇಕಂದ್ರೆ ಇವತ್ತು 8 ಸ್ಟೋರ್ ಬೆಂಗಳೂರು ನಗರದಲ್ಲಿ ಇವತ್ತು ಕಟ್ಟಬೇಕಂದ್ರೆ 500 ಜನ ನನ್ನ ಕುಟುಂಬ ಸದಸ್ಯರು ಅಂತೀನಿ, ಅವ್ರನ್ನ ಎಂಪ್ಲಾಯೀಸ್ ಅಂತ ಹೇಳಲ್ಲ, ಅವರ ಒಂದು ಸಹಕಾರ ಮತ್ತು ನಮ್ಮ ಗ್ರಾಹಕರೇ ನನ್ನ ದೇವರು. ನನ್ನ ಗ್ರಾಹಕರು ದೇವರು. ಯಾಕಂದರೆ ಯಾವತ್ತೂ ಕೂಡ ಅವ್ರಿಗೊಂದು ಸಣ್ಣ ಮೋಸ ಆಗೋಕ್ಕೂ ನಾನು ಬಿಡಲ್ಲ. ಎಲ್ಲ ಕಷ್ಟಗಳನ್ನು ನೋಡಿ ಬಂದಿರತಕ್ಕಂಥವನು. ಅದರಿಂದ ಹಂತವಾಗಿ ಈ ಒಂದು ಸ್ಥಾನವನ್ನು ಪಡೆದಿದ್ದೀನಿ. ನನಗೆ ಯಾವುದೋ ಒಂದು ಸಮಸ್ಯೆ ಆಯಿತು ಒಬ್ಬರು ಶಾಸಕರಿಂದ, ಅದರಿಂದ ನಾನು ರಾಜಕಾರಣಕ್ಕೆ ಬರಲೇಬೇಕು, ನನಗಾಗಿರತಕ್ಕಂಥ ಅನ್ಯಾಯ ಇನ್ನೊಬ್ಬರಿಗೆ ಆಗಬಾರ್ದು ಅಂತೇಳಿ ಭಾಳ ಯೋಚನೆ ಮಾಡಿ ರಾಜಕಾರಣಕ್ಕೆ ಬಂದೆ. ನಾನು ಕೂಡ ಬಂದು 20 ವರ್ಷ ಮೇಲಾಗಿದೆ. 20 ವರ್ಷ ಸನ್ಮಾನ್ಯ ದೇವೇಗೌಡರ ಒಂದು ಆಶೀರ್ವಾದ, ನಮ್ಮ ನಾಯಕರಾದಂಥ ಕುಮಾರಣ್ಣವರ ಒಂದು ಮಾರ್ಗದರ್ಶನ, ಇವತ್ತು ನಿಖಿಲ್ ಕುಮಾರಸ್ವಾಮಿ ಅವರ ಸಾರಥ್ಯದಲ್ಲಿ ಮುಂದಕ್ಕೆ ಹೋಗ್ತಾ ಇದ್ದೀವಿ. ಬಹುಶಃ ಇದು ಭಾಳಷ್ಟು ನನಗೆ ಪಾಠ ಕಲಿಸಿದೆ.
ಭಾಳಷ್ಟು ಅನುಭವನೂ ಕೊಟ್ಟಿದೆ. ಎಲ್ಲ ರೀತಿಯಲ್ಲಿ ನಾನು ಈ ಮಾತ್ರಕ್ಕೆ ಕರ್ನಾಟಕ ರಾಜ್ಯಾದ್ಯಂತ ಒಬ್ಬ ಸಾಯಿ ಗೋಲ್ಡ್ ಪ್ಯಾಲೇಸ್ ಮಾಲೀಕ ಶರವಣ ಅಂದರೆ ಎಲ್ರಿಗೂ ಕೂಡ ಚಿರಪರಿಚಿತನಾಗಿ ಬೆಳೀಲಿಕ್ಕೆ ನನಗೊಂದು ಅವಕಾಶನೂ ಸಿಕ್ತು. ಬಹುಶಃ ಅದೇ ರೀತಿಯಲ್ಲಿ ನಾನು ವಿಶ್ವಾಸದಿಂದ ನಾನು ಕೆಲಸ ಮಾಡಿಕೊಂಡು ಗ್ರಾಹಕರ ಪ್ರೀತಿಯನ್ನು ನಾನು ಗೆದ್ದಿದ್ದೀನಿ ಅಂತೇಳಿ ನಾನು ಭಾವಿಸಿದ್ದೀನಿ. ಖಂಡಿತ ಸರ್. ಸರ್ ಫೈನಲಿ ಮೈತ್ರಿ ಬಗ್ಗೆ, ಬಿಜೆಪಿ ಮತ್ತೆ JDS ಮೈತ್ರಿ ಬಗ್ಗೆ ಏನು ಹೇಳ್ತಾರೆ? ಯಾಕಂದ್ರೆ ಎಲ್ಲವೂ ಕೂಡ ಸರಿ ಇಲ್ಲ, ಮೈತ್ರಿಯಲ್ಲಿ ಬಿರುಕು, ಹಾಗೆ ಹೀಗೆ ಅನ್ನುವಂತಹ ವಿಚಾರಗಳು ಆಗಾಗ ಕೇಳಿ ಬರ್ತಾ ಇರುತ್ತೆ. ಸೊ ಬಟ್ ಇತ್ತೀಚಿನ ದಿನಗಳಲ್ಲಿ ನೋಡಿದ್ರೆ ಎಲ್ಲದಕ್ಕೂ ಕೂಡ ಫುಲ್ ಸ್ಟಾಪ್ ಬಿದ್ದಿದೆ. ಕಾಂಗ್ರೆಸ್ ಪಕ್ಷ ಸುಮ್ಮನೆ ಇದೆ, ಯಾಕಂದ್ರೆ ಅಷ್ಟು ನಿಟ್ಟಿನಲ್ಲಿ ಇಬ್ರು ಕೂಡ ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ದೀರಾ ಅಂತ ಹೇಳಿ. ಸೊ ಮೈತ್ರಿ ಬಗ್ಗೆ ಏನು ಹೇಳ್ತೀರಾ ಸರ್? ಸನ್ಮಾನ್ಯ ದೇವೇಗೌಡರು ಮತ್ತು ಕುಮಾರಣ್ಣವರ ನೇತೃತ್ವದಲ್ಲಿ ಯಾವುದೇ ಕೂಡ BJP ಅವರ ಜೊತೆಯಲ್ಲಿ ನಾವು ನಮ್ಮ ಕಡೆಯಿಂದ ಯಾವುದೇ ದೋಷ ಬರಬಾರ್ದು ಅಂತೇಳಿ ನಮ್ಮ ನಾಯಕರು ಬಹಳ ಎಚ್ಚರಿಕೆಯಿಂದ ಮುಂದೆ ಹೋಗಕ್ಕೆ ಅವರು ಎಲ್ಲ ರೀತಿಯಲ್ಲಿ ಕೂಡ ನಮಗೆ ಮಾರ್ಗದರ್ಶನ ಕೊಟ್ಟಿದ್ದಾರೆ. ಅದು ಜಿಲ್ಲಾ ಮಟ್ಟದಲ್ಲಿರ್ಬೋದು, ತಾಲೂಕು ಮಟ್ಟದಲ್ಲಿರ್ಬೋದು, ರಾಜ್ಯ ಮಟ್ಟದಲ್ಲಿರ್ಬೋದು, ಸಮನ್ವಯ ಕೊರತೆ ಆಗಬಾರ್ದು ಅಂತೇಳಿ ಭಾಳಷ್ಟು ಎಚ್ಚರಿಕೆಯಿಂದ ನಾವು ಕೆಲಸ ಮಾಡ್ತಾ ಇದ್ದೀವಿ. ಅದರಿಂದ ಮೈತ್ರಿಗೆ ಯಾವುದೇ ಥರ ಭಂಗ ಬರೋದಿಲ್ಲ, ಮೈತ್ರಿಯ ಯಾವುದೇ ಸಮಸ್ಯೆ ಆಗೋದಿಲ್ಲ. ಯಾಕಂದರೆ BJPಯ ವರಿಷ್ಠರು, ನಮ್ಮ ವರಿಷ್ಠರು ತುಂಬ ಚೆನ್ನಾಗಿದ್ದಾರೆ, ತುಂಬ ವಿಶ್ವಾಸದಿಂದ ಒಬ್ರಿಗೊಬ್ಬರು ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ ಇದೆ. ರಾಜ್ಯ ನಾಯಕರಲ್ಲಿ ಕೆಲವು ಸಮಸ್ಯೆಗಳು ಇರ್ಬೋದು, ಅದನ್ನು ಕೂಡ ಬಗೆಹರಿಸುವಂಥ ಶಕ್ತಿ, ವಿಶ್ವಾಸ ಇನ್ನಷ್ಟು ಹೆಚ್ಚು ಮಾಡುವಂಥ ಶಕ್ತಿ ರಾಷ್ಟ್ರ ನಾಯಕರುಗಳಿಗೆ ಇರತಕ್ಕಂಥದ್ದು. ಏನೂ ತೊಂದರೆ ಆಗಲ್ಲ. ನಮ್ಮ ಮೈತ್ರಿ ಇನ್ನಷ್ಟು ಗಟ್ಟಿಯಾಗುತ್ತೆ, ಬಲಿಷ್ಠವಾಗುತ್ತೆ. ಮುಂದಿನ ದಿನಗಳಲ್ಲಿ ಇನ್ನಷ್ಟು ನಾವು ಸುಗಮವಾಗಿ ನಮ್ಮ ಮೈತ್ರಿಯನ್ನು ಎಲ್ಲ ರೀತಿಯಲ್ಲಿ ಯಶಸ್ವಿಗೊಳಿಸಲಿಕ್ಕೆ ನಾವು ಸಿದ್ಧರಾಗಿದ್ದೀವಿ. ಖಂಡಿತ ಸರ್. ಎಷ್ಟೊತ್ತು ನಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಸಾಕಷ್ಟು ವಿಚಾರಗಳ ಬಗ್ಗೆ ತಿಳಿಸ್ಕೊಟ್ರಿ. ಮುಂಬರುವಂತಹ ದಿನಗಳಲ್ಲಿ ಮುಂಬರುವಂತಹ ಚುನಾವಣೆಯನ್ನ JDS ಪಕ್ಷ ಯಾವ ರೀತಿ ಎದುರಿಸೋದಕ್ಕೆ ಸಿದ್ಧ ಆಗಿದೆ ಅನ್ನೋ ನಿಟ್ಟಿನಲ್ಲೂ ಕೂಡ ಸಾಕಷ್ಟು ವಿಚಾರಗಳನ್ನ ತಿಳಿಸ್ಕೊಟ್ರಿ ಸರ್. ನಿಮ್ಮ ಸಮಾಜಮುಖಿ ಕೆಲಸಗಳು ಇದೇ ರೀತಿ ಮುಂದುವರಿಲಿ, ಮತ್ತಷ್ಟು ಹಸಿದವರ ಹೊಟ್ಟೆ ತುಂಬಿಸುವಂತಹ ಕೆಲಸ ಆಗಲಿ. ಅದರ ಜೊತೆಗೆ ಯಾರೆಲ್ಲ ಕಷ್ಟ ಅಂತ ಬರ್ತಾರೋ ನಿಮ್ಮ ಕೈಲಾದಂತಹ ಸಹಾಯ ಮಾಡ್ತಾ ಇದ್ದೀರಾ, ಆ ಸಹಾಯ ಮಾಡುವ ಶಕ್ತಿ ಆ ಭಗವಂತ ನಿಮಗೆ ಮತ್ತಷ್ಟು ಕೊಡ್ಲಿ ಅಂತ ಹೇಳಿ ನಾವು ಕೂಡ ಆ ದೇವರ ಹತ್ರ ಪ್ರಾರ್ಥನೆ ಮಾಡ್ತೀವಿ ಸರ್. ಥ್ಯಾಂಕ್ ಯು ಸೋ ಮಚ್ ಸರ್. ಹಸಿದಾಗ ತಿನ್ನುವುದು ಪ್ರಕೃತಿ, ಹಸಿವಿರದಾಗ ತಿನ್ನುವುದು ವಿಕೃತಿ, ಹಸಿವಿದ್ದಾಗ ಇನ್ನೊಬ್ಬರು ಕೊಟ್ಟು ತಿಂತೀವಲ್ಲ ಅದು ನಮ್ಮ ಕನ್ನಡಿಗರ ಸಂಸ್ಕೃತಿ ಅಂತ ಹೇಳಿ ನಾನು ಭಾವಿಸಿದ್ದೀನಿ. ಅಂಥ ಸಂಸ್ಕೃತಿಯನ್ನು, ಸಂಸ್ಕಾರವನ್ನು ಉಳಿಸಿ ಬೆಳೆಸುವಂಥ ಕೆಲಸವನ್ನು ನಾವೆಲ್ಲರೂ ಕೂಡ ಸೇರಿ ಮಾಡೋಣ ಅಂತ ಹೇಳ್ತಾ, ಸಮಸ್ತ ಸ್ಪೀಡ್ ನ್ಯೂಸ್ನ ಮಾಲೀಕರಿಗೆ, ಸಿಬ್ಬಂದಿ ವರ್ಗದವರಿಗೆ ಎಲ್ಲರಿಗೂ ಕೂಡ ನಾನು ಈ ಸಂದರ್ಭದಲ್ಲಿ ಶುಭಾಶಯನ ಕೋರ್ತಾ ಇದ್ದೀನಿ. ನಮಸ್ಕಾರ. ಥ್ಯಾಂಕ್ ಯು. ಎಸ್ ವೀಕ್ಷಕರೇ, ನೋಡಿದ್ರಲ್ಲ, ಇದು ನಮ್ಮ TA ಶರವಣ ಸರ್ ಅವರ ಮಾತು. JDS ಪಕ್ಷವನ್ನ ಸಂಘಟಿಸುವಂತಹ ನಿಟ್ಟಿನಲ್ಲಿ ಪ್ರತಿಯೊಬ್ಬ ಕಾರ್ಯಕರ್ತರು ಕೂಡ ಹಗಲಿರುಳು ಶ್ರಮಿಸ್ತಾ ಇದ್ದಾರೆ. ಸೊ ಈ ನಿಟ್ಟಿನಲ್ಲಿ ಸುಸೂತ್ರವಾಗಿ 2028ಕ್ಕೆ ಮುಖ್ಯಮಂತ್ರಿಯಾಗಲಿ ಕುಮಾರಸ್ವಾಮಿ ಅವರು ಅನ್ನುವಂತಹ ಆಶಯ ಕೂಡ ಇಟ್ಕೊಂಡಿದ್ದಾರೆ. ಅದೇ ನಿಟ್ಟಿನಲ್ಲಿ ಕೆಲಸ ಕೂಡ ಮಾಡ್ತಾ ಇದ್ದಾರೆ. ಈ ಕೆಲಸ ಇದೇ ರೀತಿ ಮುಂದುವರಿಲಿ ಅಂತ ಹೇಳ್ತಾ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ನೋಡ್ತಾ ಇರಿ ಸ್ಪೀಡ್ ನ್ಯೂಸ್ ಕನ್ನಡ.